ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ತುಂಬ ಒಂದು ಟೈಮಲ್ಲಿ ಬ್ಯುಸಿ ಇದ್ದಾಗ ಅರ್ಜೆಂಟಲ್ಲಿ ಯಾರಾದರೂ ಸೀರೆ ಬಂದು ಕುಚ್ಚು ಹಾಕ್ಕೊಡಿ ಅಂತ ಕೇಳಿದ್ರೆ ಆ ಒಂದು ಅರ್ಜೆಂಟ್ ಟೈಮಲ್ಲಿ ಅಂದರೆ ಸ್ವಲ್ಪ ಇರುವಂಥ ಟೈಮ್ನಲ್ಲಿ ನೀವು ಆರಾಮಾಗಿ ಈ ಒಂದು ಸೀರೆ ಕುಚ್ಚಿನ ಡಿಸೈನ್ನ ನೀವು ಕಸ್ಟಮರ್ಗೆ ಹಾಕಿ ಕೊಡ್ಬೋದು. ಇವತ್ತು ಕೂಡ ಅಷ್ಟೇ ಅರ್ಜೆಂಟಲ್ಲಿ ಒಂದು ಸೀರೆ ಇತ್ತು, ಬೇರೆ ಕಸ್ಟಮರ್ ಸೀರೆ ಇದೆ, ಬಟ್ ಅರ್ಜೆಂಟ್ ಇರೋದು ಕಾರಣ ಈ ಒಂದು ಸೀರೆಗೆ ಕುಚ್ಚು ಅನ್ನೋದು ನಾನು ಫಸ್ಟು ಹಾಕಿ ಕೊಡ್ತಾ ಇದ್ದೀನಿ. ಸ್ವಲ್ಪ ಸಮಯ ಇದೆ, ಆ ಸಮಯದಲ್ಲಿ ಈ ಡಿಸೈನ್ನ ನೀವು ಹಾಕಿ ಕೊಡ್ಬೋದು. ಇವತ್ತು ಹಾಕಿ ಕೊಡ್ತಾ ಇದ್ದೀನಿ. ಇದು ನೋಡಿ, ಸ್ಯಾರಿ ಬಂದು ಕಲರ್ ಬಂದು ಈ ರೀತಿ ಇರೋದ್ರಿಂದ ನಾನು ಒಂದೇ ಕಲರಲ್ಲಿ ದಾರನ ವರ್ಕ್ ಮಾಡ್ತಾ ಇದ್ದೀನಿ. ಕುಚ್ಚು ಕೂಡ ಒಂದೇ ಕಲರಲ್ಲೇ ಹಾಕ್ತಾ ಇದ್ದೀನಿ. ಇದಕ್ಕೆ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೋಡ್ಕೋಬೋದು. 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕನ್ನು ಹಾಕಿದ ಮೇಲೆ ಈ ಥರ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಒಂದು ಲಾಕ್, 2 ಲಾಕನ್ನು ಹಾಕೊಂಡ್ಬಿಟ್ಟು 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸ್ನ ಮಾಡ್ಕೋಬೇಕು. 4 ಚೈನ್ಸ್ನ ಮಾಡಿಕೊಂಡು ಈ 4 ಚೈನ್ ಎಲ್ಲೂ ಬರುತ್ತಲ್ಲಿ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ 2 ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇ ನಾವು ಬೀಡ್ಸ್ನ ತೋರಿಸಿದ್ದೀವಲ್ವ, ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಹಾಕಿದ ತಕ್ಷಣ ಈ ಬೀಡ್ ಎಲ್ಲಿ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಆ ಪಾಯಿಂಟಿಗೆ ಪಲ್ಲುಗೆ ಮತ್ತು ನೀಡಲ್ನ ಹಾಕಿ ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕನ್ನು ಹಾಕಿದ ಮೇಲೆ ಮತ್ತೆ ಈಗ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6 ಚೈನ್ಗಳನ್ನ ಹಾಕ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. 6 ಚೈನ್ ಕರೆಕ್ಟ್ ಆದರೆ ಸೊ 6 ಚೈನ್ಗೆ ನೀವು ಸ್ಟಾಪ್ ಮಾಡ್ಕೋಬೋದು. ಇಲ್ಲಾಂದರೆ ಇನ್ನು ಸ್ವಲ್ಪ ಟೈಟ್ ಆಯಿತು ಅಂದರೆ 7 ಚೈನ್ಗಳನ್ನ ಹಾಕ್ಕೋಬೋದು. ಇಲ್ಲಿ ನೋಡಿ, ನಾನು 7 ಚೈನ್ಗಳನ್ನ ಹಾಕಿ ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ಇಲ್ಲಿ 4 ಚೈನ್ ಡಬಲ್ ಲಾಕ್ ಏನು ಹಾಕಿದ್ದೀವಲ್ವ ಆ ಒಂದು ಪಾಯಿಂಟಿಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇಲ್ಲಿ ಹಾಕಿರುವಂಥ 7 ಚೈನ್ನ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕನ್ನು ಹಾಕಿದ ಮೇಲೆ ಜಸ್ಟ್ 1 ಚೈನ್ ಹಾಕ್ಕೊಂಡು ಮತ್ತು ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಯಾವುದೇ ಒಂದು ನೀಡಲ್ ಮೇಲೆ ದಾರ ತೊಗೊಳ್ಳೋದು ಬೇಡ. ಹಾಗೆ ಇಲ್ಲಿ ಹಾಕಿರುವಂಥ 7 ಚೈನಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈಗ ನೋಡಿ, ನೀಡಲ್ ಮೇಲೆ 2 ದಾರ ಇದೆ. ಈ 2 ದಾರನ ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ಲಾಕ್ ಹಾಕಿದ ತಕ್ಷಣ ಸ್ವಲ್ಪ ಟೈಟಾಗಿದ್ದನ್ನು ಹೇಳ್ಕೊಂಡ್ರೆ ನೀಟಾಗಿ ಇದಾಗುತ್ತೆ. ಸೊ ಮತ್ತೀಗ ಯಾವುದೇ ಒಂದು ನೀಡಲ್ ಮೇಲೆ ತೊಗೊಳ್ತೇನೆ ಮತ್ತು 7 ಚೈನ್ಗಳು ಹೋಗಿ ದಾರನ ತೊಗೊಂಡು ಈ ರೀತಿ ಚೈನ್ ವರ್ಕ್ ಅನ್ನೋದು ಮಾಡ್ಕೋಬೇಕು. ಸೊ 2, 3, ಸೊ 4, ಇಲ್ಲಿ 4 ಸತ್ತೆ ಚೈನ್ ವರ್ಕನ್ನು ಚೈನ್ಗೆ ಹಾಕ್ತಾಯಿದ್ದೀನಿ. ಹಾಫ್ ಡಬಲ್ ಕ್ರೋಶೆ ಕೂಡ ನೀವು ಹಾಕ್ಕೋಬೋದು. ಇಲ್ಲಿ ಜಸ್ಟ್ ನಾನು ಹಾಫ್ ಡಬಲ್ ಕ್ರೋಶೆ ಹಾಕ್ದೇನೆ ಹಾಗೆ ಚೈನ್ ಥರ ನಾನಿಲ್ಲಿ 4 ಸತಿ ಹಾಕಿಬಿಟ್ಟು ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಹಾಕಿದ ತಕ್ಷಣ ಮತ್ತೆ ನೋಡಿ, ಯಾವುದೇ ಒಂದು ನೀಡಲ್ ಮೇಲೆ ಸುತ್ಕೊಳ್ಳೋದು ಬೇಡ. ಹಾಗೆ ಮತ್ತು ಈ ಸೈಡಲ್ಲಿ ಇರುವಂಥ ಚೈನ್ಗೆ ಮತ್ತೆ ನಾನೀಗ ಚೈನ್ ಟಿಚ್ ಅನ್ನೋದು ಹಾಕ್ಕೊಂಡು ಆ ಕಡೆ 4 ಹಾಕಿದ್ದೀನಿ ಅಲ್ವಾ, ಈ ಕಡೆ ಕೂಡ 4ನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ 4 ಈ ರೀತಿ ಹಾಫ್ ಡಬಲ್ ಕ್ರೋಶೆ ಥರ ಹಾಕಿದ ಮೇಲೆ ಆಮೇಲೆ ಪಕ್ಕಕ್ಕೆ ದೂರ ಬೇಡ, ಜಸ್ಟ್ ಅದ್ರ ಪಕ್ಕದಲ್ಲಿ ಫಸ್ಟ್ ಏನು ಲಾಕ್ ಮಾಡಿದ್ದೀವಲ್ವ ಅದ್ರ ಪಕ್ಕಕ್ಕೇ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಇಲ್ಲಿ ಮತ್ತೆ ಒಂದು ಸತೆ ಆಚೆನ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ. ಸೊ ಈ ಥರ ಲಾಕ್ ಹಾಕಿದ ತಕ್ಷಣ ನೋಡಿ, ಇಲ್ಲಿ ಆಲ್ರೆಡಿ 2 ಲಾಕ್ ಇದೆ. ಇಲ್ಲಿ ಕೂಡ ಫಸ್ಟ್ ಲಾಕು ಹಾಗೆ ಈಗ ಹಾಕಿರುವಂಥ ಲಾಕು ಈ ಕಡೆ ಕೂಡ 2 ಲಾಕ್ ಕಾಣಿಸುತ್ತೆ. ಈಗ ಮತ್ತೆ 1 ಚೈನ್, 2 ಚೈನ್, 3 ಚೈನ್,
4 ಚೈನ್ನ ಮಾಡ್ಕೋಬೇಕು. 4 ಚೈನ್ನ ಮಾಡಿಕೊಂಡು ಈ 4 ಚೈನ್ ಮತ್ತೆ ಇಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಆ ಪಾಯಿಂಟ್ಗೆ ಲಾಕ್ ಮಾಡಿ, ಮತ್ತೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಮತ್ತು ಒಂದು ಬೀಡನ್ನ ಹಾಕ್ಕೊಂಡು ಈ ರೀತಿ ಪೋಣಿಸ್ಕೊಂಡು, ತುಂಬ ಹೆವಿ ವರ್ಕ್ ಇಲ್ಲದೇ ಗ್ರ್ಯಾಂಡಾಗಿ ಬೇಕು ಡಿಸೈನ್ ಅಂದರೆ ಈ ಡಿಸೈನ್ ಆರಾಮಾಗಿ ಟ್ರೈ ಮಾಡಿ. ಯಾಕಂದರೆ ಇದು ಕಂಪ್ಲೀಟಾಗಿ ಬೀಡ್ಸ್ಗಳಿಂದನೇ ಇರುತ್ತೆ. ಬೀಡ್ಸ್ ಇರೋದ್ರಿಂದ ಗ್ರ್ಯಾಂಡಾಗಿ ಲುಕ್ ಅನ್ನೋದು ಕಾಣಿಸುತ್ತೆ. ಸೊ ಮಣಿ ಯಾರೆಲ್ಲ ಇಷ್ಟಪಡ್ತೀರೋ ಈ ರೀತಿ ಒಂದು ಸತಿ ಡಿಸೈನ ಟ್ರೈ ಮಾಡಿ. ಹೈಲೈಟ್ ಆಗಿ ಮಣಿಗಳೇ ಜಾಸ್ತಿ ಇದೆ ಈ ಡಿಸೈನ್ಗೆ. ಸೊ ಈ ರೀತಿ ಮತ್ತೆ ಬೀಡ್ ಲಾಕ್ ಹಾಕಿ ಮತ್ತು ಪಲ್ಲುಗೆ ಲಾಕ್ ಹಾಕಿದ ಮೇಲೆ 1 2 3 4 5 6 7 ಚೈನ್ಸ್ 7 ಚೈನ್ ಹಾಕಿದ ಮೇಲೆ ಬ್ಯಾಕ್ ಸೈಡಿಂದ ಟರ್ನ್ ಮಾಡಿಕೊಂಡು ಇಲ್ಲಿ ಫಸ್ಟು 4 ಚೈನ್ ಲಾಕ್ ಇನ್ ಡಬಲ್ ಲಾಕ್ ಏನಿದೆಯಲ್ಲ ಆ ಗ್ಯಾಪಿಗೆ ಮತ್ತೆ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಜಸ್ಟ್ 1 ಚೈನ್ ಹಾಕಿ ಮತ್ತು ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಯಾವುದೇ ಒಂದು ನೀಡಲ್ ಮೇಲೆ ದಾರ ಸುತ್ಕೊಳ್ದೇನೆ ಹಾಗೆ ಮತ್ತೆ ದಾರನ ತೊಗೊಂಡು ಲಾಕ್ ಮಾಡ್ಕೊಳ್ಳೋಣ. ಸೊ 2 3 ಆ್ಯಂಡ್ 4 4 ಸತಿ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಸೊ ಲಾಕ್ನ ಹಾಕಿದ ತಕ್ಷಣ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ನ ಮಾಡಿ ಮತ್ತೆ ಈಗ ಈ ಸೈಡಲ್ಲಿ ಮತ್ತೆ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಳ್ಳೋಣ. ಚೈನ್ ಆದರೂ ಅಂದ್ಕೊಳ್ಳಿ, ಹಾಫ್ ಡಬಲ್ ಕ್ರೋಶೆ ಆದರೂ ನೀವು ಅಂದ್ಕೊಳ್ಳಿ. ಸೊ ಈ ರೀತಿ ಮತ್ತೆ ಈ ಸೈಡಲ್ಲಿ ಕೂಡ 4 ಲಾಕನ್ನು ಮಾಡಿ ಮತ್ತು ಡೈರೆಕ್ಟಾಗಿ ಪಲ್ಲುಗೆ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ಲಾಕ್. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕ್ಕೋಬೇಕು. ಸೊ ಕುಚ್ಚು ಕೂಡ ತುಂಬ ಹತ್ತಿರದಲ್ಲಿ ಬರುತ್ತೆ ಈ ಡಿಸೈನ್ಗೆ. ಸೊ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಪಕ್ಕಕ್ಕೆ ಏನೋ ಒಂದು ಲಾಕ್, ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಮತ್ತು ಒಂದು ಬೀಡನ್ನ ಇದೇ ರೀತಿಯಾಗಿ ನೀವು ಸ್ಯಾರಿ ಫುಲ್ಲಾಗಿ ರೀತಿ ಒಂದೊಂದು ಬೀಡನ್ನ ಹಾಕಿಬಿಟ್ಟು ಲಾಕ್ ಮಾಡ್ಕೊಂಡು ಹೋಗಿ. ಹೋಲ್ ಚಿಕ್ಕದಾಗಿದೆ. ಸೊ ನೀಡಲ್ ಬೇಕಿದ್ರೆ ನೀವು 14 ಹಾಗೆ 14 ಮತ್ತು 12 ನಂಬರ್ ನೀಡಲ್ ಕೂಡ ನೀವು ತೊಗೋಬೋದು. 11 ಕೂಡ ನೀವು ತೊಗೋಬೋದು. ಸೊ ಇದೇ ರೀತಿಯಾಗಿ ನೀವು ಡಬಲ್ ಕ್ರೋಶೆನ ಹಾಫ್ ಡಬಲ್ ಕ್ರೋಶೆನ ಹಾಕಿದ ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಮತ್ತು ಹಾಗೇ ನೀಡಲ್ ಮೇಲೆ ಮತ್ತು ಚೈನ್ ಒಳಗಡೆ ದಾರನ ತೊಗೊಂಡು ಈ ರೀತಿ ಮತ್ತು ಈ ಸೈಡಲ್ಲಿ ಕೂಡ ಕಂಪ್ಲೀಟಾಗಿ ನೀವು 4 ಸತಿ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೋದು. ಬೇಕಿದ್ರೆ ನೀವು 5 ಸತಿ 5 ಅಥವಾ 6 ಕೂಡ ಹಾಕ್ಕೋಬೋದು. ಇದೇ ಪ್ಲೇಸಿಗೆ ಅದು ಕೂಡ ನೀಟಾಗಿ ಕವರ್ ಆಗುತ್ತೆ. ಸೊ ಆಮೇಲೆ ಕರೆಕ್ಟಾಗಿ ಮತ್ತೆ ಪಲ್ಲುಗೆ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕನ್ನು ಹಾಕಿದ ತಕ್ಷಣ ಮತ್ತೆ 4 ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ಸನ್ನ ಮಾಡಿಕೊಂಡು ಈ 4 ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಇಲ್ಲಿ ಲಾಕ್. ಸೊ ಇದೇ ರೀತಿಯಾಗಿ ನೀವು ಸ್ಯಾರಿ ಫುಲ್ ವರ್ಕ್ ಅನ್ನೋದು ಮಾಡ್ಕೊಂಡು ಹೋಗಬೇಕು. ಒಂದೇ ಸ್ಟೆಪ್ಪಲ್ಲಿ ಸ್ಮಾಲ್ ಡಿಸೈನ್ ಆದರೂ ಕೂಡ ಗ್ರ್ಯಾಂಡ್ ಲುಕ್ ಅನ್ನೋದು ಕೊಡುತ್ತೆ. ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಇದೇ ರೀತಿ ಹಾಕ್ಕೊಂಡು ಹೋಗಿ ಈ 4 ಚೈನ್ ಗ್ಯಾಪಲ್ಲಿ ನೀವು ಕುಚ್ಚನ್ನು ಅನ್ನೋದು ಹಾಕ್ಕೋಬೇಕಾಗತ್ತೆ. ಸೊ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಈ ಡಿಸೈನಿಂದ ಅಂತ ನಾನು ತೋರಿಸ್ತೀನಿ. ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಗ್ರ್ಯಾಂಡ್ ಲುಕ್ಕು ಕೂಡ ಕೊಡುತ್ತೆ. ಯಾಕಂದರೆ ಕಂಪ್ಲೀಟಾಗಿ ಬೀಡ್ಸ್ ಹೈಲೈಟ್ ಕಾಣೋದ್ರಿಂದ ಒಂದು ರಿಚ್ ಲುಕ್ಕಾಗಿ ಒಂದು ಡಿಸೈನ್ ಅನ್ನೋದು ಕಾಣಿಸುತ್ತೆ. ಸೊ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ವರ್ಕ್ ಹಾಕಿದ ಮೇಲೆ ಕುಚ್ಚನ್ನ ಕಟ್ಟಿದ್ದೀನಿ. ಕುಚ್ಚು ಕಟ್ಟಿದ ಮೇಲೆ ನೋಡಿ ಡಿಸೈನಿನ ಫೈನಲ್ ಲುಕ್ ಬಂದು ಈ ರೀತಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಸ್ಮಾಲ್ ಡಿಸೈನು ಅಂತ ಹೆವಿ ದೊಡ್ಡದಾಗಿ ಬರಲ್ಲ, ಪುಟ್ಟದಾದಂಥ ಒಂದು ಡಿಸೈನು. ಹಾಗೆ ಕುಚ್ಚು ಕೂಡ ಅಷ್ಟೇ ತುಂಬ ಪುಟ್ಟದಾಗಿ ಒಂದು ರೀತಿ ಬೇಬಿ ಕುಚ್ಚು ಥರ ಈ ಒಂದು ಡಿಸೈನ್ಗೆ ನಾನು ಕುಚ್ಚು ಅನ್ನೋದು ಹಾಕಿದ್ದೀನಿ. ಸೊ ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು ನೀವು, ತುಂಬ ನೀಟಾಗಿ ಹತ್ತಿರದಲ್ಲಿ ಬಂದಿರುವಂಥ ಒಂದು ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ. ಕಾಂಟ್ರಾಸ್ಟ್ ಕಲರ್ ಇದ್ದರೆ 2 ಕಲರ್ಲಿ ಹಾಕಿದಾಗ ಇನ್ನೂ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಗೊತ್ತಿಲ್ಲ, ರೀಸೆಂಟಾಗಿ ಎಲ್ಲವೂ ಸೇಮ್ ಕಲರ್ ಸ್ಯಾರೀಸ್ ಇದೆ,
ಹಂಗಾಗಿ ಇಲ್ಲಿ ಸೇಮ್ ಕಲರ್ ವರ್ಕ್ ಮಾಡಿ ಸೇಮ್ ಕಲರಲ್ಲೇ ಕುಚ್ಚು ಕೂಡ ಹಾಕಿದ್ದೀನಿ ಕೆಲವೊಂದು ಸೀರೆಗೆ. ಇದಕ್ಕೂ ಕೂಡ ಅದೇ ರೀತಿಯಾಗಿ ಇವತ್ತು ನಾನು ವರ್ಕ್ ಮಾಡಿದ್ದೀನಿ. ಬಟ್ ಯಾಕೆ ಅಂತಂದರೆ ಇಲ್ಲಿ ಗೋಲ್ಡ್ ಕಲರೇ ವರ್ಕ್ ಮಾಡಿರೋದ್ರಿಂದ ಮತ್ತು ಗೋಲ್ಡ್ ಕಲರ್ ಕುಚ್ಚು ಹಾಕಿದರೆ ಸೊ ಇಲ್ಲಿ ಹಾಕಿರುವಂಥ ಬೀಡ್ಸ್ ಬಂದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಹಾಗೆ ಡಿಸೈನ್ ಕೂಡ ಲುಕ್ ಅನ್ನೋದು ಕಾಣಿಸೋದಿಲ್ಲ. ಹಂಗಾಗಿ ನಾನು ಸ್ವಲ್ಪ ಅವಾಯ್ಡ್ ಮಾಡಿ ಒಂದೇ ಕಲರಲ್ಲೇ ಕುಚ್ಚು ಅನ್ನೋದು ಹಾಕಿಬಿಡ್ತಾ ಇದ್ದೀನಿ. ಸೊ ನಿಮ್ಮ ಕಲರ್ ಕಾಂಬಿನೇಷನ್ 2 ಕಲರಲ್ಲಿದ್ದರೆ 2 ಕಲರಲ್ಲಿ ಚೇಂಜಸ್ನ ಮಾಡಿ ಟ್ರೈ ಮಾಡಿ. ಈ ಡಿಸೈನ್ನ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಒಂದೇ ಸ್ಟೆಪ್ಪಲ್ಲಿ ಆರಾಮಾಗಿ ಡಿಸೈನ್ನ ನೀವು ಹಾಕ್ಕೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 450ಇಂದ 500ವರೆಗೂ ನೀವು ಚಾರ್ಜಸ್ನ ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.